ಇದು ಹೆಂಗಿದೆ ಅಂದ್ರೆ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಕೇಳ್ತಾರಲ್ಲ ಅದೇ ತರ ಫೀಲ್ ಆಗ್ತಿದೆ. ಏನೋ ಹೇಳ್ಬೇಕು. ಲವ್ ಯು. ಐ ಲವ್ ಯು ಮಮ್ಮಿ. ಜೀವನದಲ್ಲಿ ಎಲ್ಲ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಏನೋ ಹೇಳ್ಬೇಕು ಅನಿಸ್ತು. ಐ ಲವ್ ಯು. ಲವ್ ಯು ನಾನು ಯಾರಿಗೂ ಆಲ್ಮೋಸ್ಟ್ ಹೇಳಿಲ್ಲ. ಇವಾಗ ಹೇಳ್ಬೋದು. ನಮ್ಮ ನಾಯಿಗೆ ಹೇಳ್ತೀನಿ ನಾನು. ನಮ್ಮ ನಾಯಿಗೆ ಹೇಳ್ತೀನಿ. They used to spend the money ಎಲ್ಲಿ ಬೇಕಾದ್ರೂ ಸ್ಪೆಂಡ್ ಮಾಡ್ತಾರೆ. ಒಂದು ಗರ್ಲ್ ಫ್ರೆಂಡ್ಗೋಸ್ಕರ ಏನು ಬೇಕಾದ್ರೂ ಮಾಡ್ತಾನೆ. ಹುಡ್ಸಿ ತಂದೆ ತಾಯಿನ ಮಾಡಲ್ಲ. ಸೊ ಬೇಸ್ಡ್ ಆನ್ ಒನ್ ಥಿಂಗ್ ಐ ಜಸ್ಟ್ ವಾಂಟ್ ಟು ಸ್ಪ್ರೆಡ್ ದಿಸ್ ಮೆಸೇಜ್ ಫ್ರಮ್ ಯುವರ್ ಸೈಡ್. Even husband also ma'am. Whatever you do, he'll come back to you. ಅದಕ್ಕೆ ಗೈಸ್ ಈ ತರ ಒಳ್ಳೆ ಬುದ್ಧಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಒಳ್ಳೆ ಬುದ್ಧಿ. ಲವ್ ಯು ಬ್ರೋ. ಲವ್ ಯು ಟು ಬ್ರೋ. ನನ್ನ ಜೀವನ ಹಿಂಗೆ ಆಯ್ತು, ನಿಮ್ಮ ಜೀವನ ಹಿಂಗೆ. ಹುಡುಗರಿಗೆ ಹೇಳ್ಕೊಳ್ಳೋದು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಫನ್ ಇರಲ್ಲ, ಎಂಟರ್ಟೈನ್ಮೆಂಟ್ ಇರಲ್ಲ. ಬದಲಾಗಿ ಈ ವಿಡಿಯೋನ ನೋಡಿ ಮುಗಿಸೋಷ್ಟೊತ್ತಿಗೆ ಒಂದು ರಿಯಲೈಸೇಷನ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಇವತ್ತು ನಾನು ನಮ್ಮ ಮಹಾಜಂತಿ ಹತ್ರ ಹೋಗಿ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ಏನು ಕೇಳ್ತೀನಿ, ಅದಕ್ಕೆ ಅವ್ರು ಹೇಗೆಲ್ಲ ಉತ್ತರ ಕೊಡ್ತಾರೆ ಅನ್ನೋದು ಮುಂದೆ ನಿಮಗೆ ಗೊತ್ತಾಗುತ್ತೆ. ಇವಾಗ ವಿಡಿಯೋ ಶುರು ಮಾಡೋಣ ಬನ್ನಿ. ನಿಮ್ಮ ಹೆಸರು? ವಿಕಾಸ್ ಜೇಸ್. ನಿಮ್ಮ ಹೆಸರು? ನಿಸರ್ಗ. ಇವತ್ತು ನಾನು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಕಾಂಟೆಂಟ್ ನ ಮಾಡಬೇಕು ಅಂತ ಹೇಳಿ ಜನರ ಹತ್ರ ಹೋಗಿ ಈ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ. ಸೊ ನೀವು ಇದಕ್ಕೆ ಉತ್ತರ ಕೊಡ್ಬೇಕು. ಜೀವನದಲ್ಲಿ ಎಷ್ಟೊಂದು ಘಟನೆಗಳು ನಡೆದಿರುತ್ತೆ. ಸೊ ಎಷ್ಟೊಂದು ಘಟನೆಗಳಲ್ಲಿ ನೀವು ಥ್ಯಾಂಕ್ ಯು ಹೇಳೋದಕ್ಕಾಗಿರಲ್ಲ, ಇಲ್ಲ ಯಾರಿಗಾರು ಒಬ್ರಿಗೆ ಹರ್ಟ್ ಮಾಡಿರ್ತೀರಾ, ಗೊತ್ತಿದ್ದೋ ಗೊತ್ತಿಲ್ಲದೆ ನಾವು ಸಾರಿ ಹೇಳೋದಕ್ಕಾಗಿರಲ್ಲ, ಯಾರಿಗೋ ಒಬ್ಬರನ್ನ ಇಷ್ಟಪಟ್ಟಿರ್ತೀರಾ ಬಟ್ ಐ ಲವ್ ಯು ಅಂತ ಹೇಳೋಕ್ಕಾಗಿರಲ್ಲ. ಸೊ ಈ ತರ ಒಂದಿಷ್ಟು ಘಟನೆಗಳು ಡೆಫಿನೆಟ್ ಆಗಿ ನಡೆದಿರುತ್ತೆ. ಸೊ ಇವಾಗ ಒಂದು ನಿಮಿಷ ನಿಮ್ದು. ಸೊ ನೀವು ಯಾರಿಗಾದ್ರೂ ಏನಾದ್ರೂ ಹೇಳಬೇಕು, ಸಾರಿ, ಥ್ಯಾಂಕ್ ಯು, ಐ ಲವ್ ಯು, ಯು ಕ್ಯಾನ್ ಟೆಲ್. ಇದು ಹೆಂಗಿದೆ ಅಂದ್ರೆ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಕೇಳ್ತಾರಲ್ಲ ಅದೇ ತರ ಫೀಲ್ ಆಗ್ತಿದೆ. ಹಂಗೆ ಫೀಲ್ ಆಗಿ ಹಾಟ್ ಸೀಟ್ ಇಲ್ಲ ಅಷ್ಟೇ. ರಮೇಶ್ ಇಲ್ಲ, ರೆಡ್ ಚೇರ್ ಇಲ್ಲ. ವೀಕೆಂಡ್ ವಿತ್ ಜೀವನ್. ವೀಕ್ಡೇ ವಿತ್ ಜೀವನ್. ಹೇಳಿ. ಯಾರಿಗೆ ಬೇಜಾರಾಗಿದ್ರು ಐ ಆಮ್ ರಿಯಲಿ ಸಾರಿ. ನಾ ಏನಾದ್ರು ಹೇಳೋದಿದ್ರೆ ಅಟ್ ದ ಹೀಟ್ ಆಫ್ ದ ಮೂಮೆಂಟ್ ಹೇಳ್ಬಿಟ್ಟಿರ್ತೀನಿ, ಮುಕ್ಕೊಡ್ದಂಗೆ ಮಾತಾಡ್ಬಿಟ್ಟಿರ್ತೀನಿ. ಅದರಿಂದ ಏನಾದ್ರು ಯಾರಿಗಾದ್ರೂ ಹರ್ಟ್ ಆಗಿದ್ರೆ ಯಾವುದೇ ಸಿಚುವೇಶನ್ ಅಲ್ಲಿ ಅದಕ್ಕೆ ನಾನು ಸಾರಿ ಕೇಳ್ತೀನಿ. ಅಂಡ್ ಇದುವರೆಗೂ ಯಾರು ಅದನ್ನೆಲ್ಲ ಸಹಿಸ್ಕೊಂಡು ಅವರೆಲ್ಲ ನನ್ನ ಫ್ರೆಂಡ್ಸ್ ಆಗಿದ್ದಾರೆ, ಅವ್ರಿಗೆಲ್ಲ ಥ್ಯಾಂಕ್ ಯು ಹೇಳ್ತೀನಿ. ಓಕೆ, ನೀವು? ಥ್ಯಾಂಕ್ ಯು ಮೇ ಬಿ ನನ್ನ ಫ್ರೆಂಡ್ಸ್ಗೆ ಹೇಳ್ತೀನಿ. ಲವ್ ಅಂತ ಬಂದ್ಬಿಟ್ಟು ನಾವು ಆ್ಯಕ್ಚುಲಿ ತುಂಬ ಯೋಚನೆ ಮಾಡ್ತೀವಿ, ಯಾರು ಹುಡುಗಂಗೆ ಹೇಳ್ಬೇಕು, ಹುಡುಗಿಗೆ ಹೇಳ್ಬೇಕು ಅಂತ. ನಮ್ಮ ಪೇರೆಂಟ್ಸಿಗೆ ಹೇಳ್ತಾ ಇರಲ್ಲ ನಾವು. ಸೊ ಐ ಲವ್ ಯು ಮಾಮ್, ಐ ಲವ್ ಯು ಡ್ಯಾಡ್ ಅಷ್ಟೇ. ಮಮ್ಮಿ ಪಾಪಾಗೆ ಲವ್ ಯು ಹೇಳಕ್ ಇಷ್ಟಪಡ್ತೀನಿ. ಯಾವ್ದಾದ್ರು ಹೇಳಿದ್ರೆ ಡೈರೆಕ್ಟ್ ಆಗಿ? ಇಲ್ಲ, ಹೇಳಿಲ್ಲ. ಅದಕ್ಕೆ ಈಗ ಹೇಳೋಣ ಅಂತ ನಾವು ಅದನ್ನ ಯೋಚನೆ ಮಾಡ್ತಿರಲ್ಲ ಪೇರೆಂಟ್ಸ್ಗೆ ಹೇಳಕ್ಕೆ. ಅದೊಂದು ರಿಗ್ರೆಟ್ ಇರಬಾರ್ದು. ಇವಾಗ ಲವ್ ಯು ಮಾಮ್ ಅಂಡ್ ಡ್ಯಾಡ್ ಅಷ್ಟೇ. ಹಿಂಗೆ ಸಡನ್ ಆಗಿ ಇವಾಗ ನಿಮ್ಮ ಅಮ್ಮಂಗೆ ಅಥವಾ ಅಪ್ಪಂಗೆ ಯಾರಿಗಾರು ಕಾಲ್ ಮಾಡ್ಬಿಟ್ಟು ಐ ಲವ್ ಯು ಅಂತ ಹೇಳಿದ್ರೆ ಏನು ಹೇಳ್ತಾರ? ಅದೇ ಗೊತ್ತಿಲ್ಲ, ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಅದು ಟ್ರೈ ಮಾಡೋಣ. ಓಕೆ, ಕಮ್ ಆನ್. ಮಮ್ಮಿ ಏನ್ ಮಾಡ್ತಿದ್ದ? ಹೌದಾ, ನಿಂಗೇನೋ ಹೇಳ್ಬೇಕು. ಲವ್ ಯು. ಐ ಲವ್ ಯು ಮಮ್ಮಿ. ಜೀವನದಲ್ಲಿ ಎಲ್ಲ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಂಗೆ ಹೇಳ್ತೀರ, ಹೇಳ್ಬೇಕು ಅನ್ನಿಸ್ತು, ಹೇಳ್ದೆ. ಮಲ್ಲೇಶ್ವರಂ ಅಲ್ಲಿ ಜ್ಞಾನೋದಯ ಆಗಿದೆ. ಯಾವುದೋ ಮರದ ಕೆಳಗೆ ಜ್ಞಾನೋದಯ ಆಗಿದೆ. ಇಲ್ಲಿ ಒಬ್ರು ಸಿಕ್ಕಿದ್ದಾರೆ, ಜೀವನ್ ಅಂತ. ಹಲೋ ಆಂಟಿ, ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಆಂಟಿ? ಫೈನ್ ಅಪ್ಪ, ನೀವು? ಓ, ಸೂಪರ್ ಆಗಿದ್ದೀನಿ ಆಂಟಿ. ಆಂಟಿ ಆಕ್ಚುಲಿ ನಂದೊಂದು ಯೂಟ್ಯೂಬ್ ಚಾನಲ್ ಇದೆ, ಒನ್ ಜಾಯಿಂಟ್ ಕನ್ನಡ ಅಂತ ಹೇಳಿ. ಸೊ ಇಲ್ಲಿ ಆಕ್ಚುಲಿ ಶೂಟ್ ಮಾಡ್ತಾ ಇದ್ದೆ, ನಿಮ್ಮ ಮಗಳು ಸಿಕ್ಕಿದ್ರು ಫ್ರೆಂಡ್ ಜೊತೆ. ಸೊ ಹಿಂಗೆ ಮಾತಾಡ್ತಾ ಇರ್ಬೇಕಾದ್ರೆ ನಾನು ಕೇಳಿದೆ, ಜೀವನದಲ್ಲಿ ಯಾರಿಗೆ ನೀವು ಐ ಲವ್ ಯು ಹೇಳಬೇಕು, ಯಾರಿಗೆ ಥ್ಯಾಂಕ್ ಯು ಹೇಳಬೇಕು ಅಂತ ಕೇಳಿದಾಗ ನಾನು ನಮ್ಮ ಅಪ್ಪ ಅಮ್ಮಂಗೆ ಲವ್ ಯು ಹೇಳಬೇಕು, ಜೀವನದಲ್ಲಿ ನನಗೆ ಎಲ್ಲದೂ ಕೊಟ್ಟಿದ್ದಾರೆ, ನಾನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಬಟ್ ಯಾವತ್ತೂ ಹೇಳೋಕ್ಕಾಗಿಲ್ಲ, ಇವತ್ತು ಹೇಳ್ತೀನಿ ಅಂತ ಅಂದರು. ಸೊ ಯಾಕೆ ಇವಾಗಲೇ ಹೇಳಬಾರ್ದು, ಕಾಲ್ ಮಾಡಿ ಅಂತ ಅಂದಿದ್ದಕ್ಕೆ ಕಾಲ್ ಮಾಡಿ ಹೇಳಿದ್ರು ಆಂಟಿ. ಖುಷಿ ಆಯ್ತಾ ಆಂಟಿ? ಖುಷಿ ಆಯ್ತಪ್ಪ. ಖುಷಿ ಆಗ್ತಾ ಇರುತ್ತಾ? ಪರವಾಗಿಲ್ಲ ಆಂಟಿ, ನಿಮ್ಮ ಒಟ್ಟಿಗೆ ಮಾತಾಡಿ. ವೆಲ್ಕಮ್ ಆಂಟಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಟ್ಟಿಗೆ ಮಾತಾಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು ಆಂಟಿ. ಲವ್ ಯು ಟು. ಥ್ಯಾಂಕ್ ಯು. ಆಕ್ಚುಲಿ ಯಾರು ತಪ್ಪು ಮಾಡಿದ್ರು ನಾನೇ ಸಾರಿ ಕೇಳಿರ್ತೀನಿ, ನನ್ನ ತಪ್ಪಿದ್ರು ನಾನೇ ಸಾರಿ ಕೇಳ್ತೀನಿ. ಯಾರ ನಂತರದವ್ರು ಇವರು. ಥ್ಯಾಂಕ್ ಯುನು ಅಷ್ಟೇ, ಯಾರು ಸಿಕ್ಕಿದ್ರು ನಾನು ಪಾಪ ಏನಿದ್ರು ನಾನೇ ಥ್ಯಾಂಕ್ ಯು ಹೇಳ್ತೀನಿ. ನೀವೇ ಥ್ಯಾಂಕ್ ಯು ಹೇಳ್ತೀನಿ. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರಾ? ಈ ಲವ್ ಯು ಅನ್ನೋದು ಲವ್ ಯು ನಾನು ಯಾರಿಗೂ ಆಲ್ಮೋಸ್ಟ್ ಹೇಳಿಲ್ಲ. ಇವಾಗ ಹೇಳ್ಬೋದು. ನಮ್ಮ ನಾಯಿಗೆ ಹೇಳ್ತೀನಿ ನಾನು. ನಮ್ಮ ನಾಯಿಗೆ ಹೇಳ್ತೀನಿ. ನನ್ನ ಡಾಗ್ಸ್ ಅಂದ್ರೆ ಹೆವಿ ಇಷ್ಟ. ಸೊ ನಮ್ಮ ನಾಯಿಗೆ ಆಲ್ಮೋಸ್ಟ್ ಹೇಳ್ತೀನಿ ನಾನು. ಲವ್ ಯು ಅದೇನನ್ನತ್ತೆ? ಅದು ಲೈಕ್ ರಿಯಾಕ್ಟ್ ಮಾಡುತ್ತೆ.
ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಅಪ್ಪಗೆ ಹೇಳ್ತೀನಿ ಬ್ರೋ. ಹಾ ಇವತ್ತಿನವ್ರು ನಾನು ಏನು ಕೇಳ್ತೀನಿ ಎಲ್ಲ ಕೊಟ್ಟಿದ್ದಾರೆ ಅನ್ಕೊಳ್ಳಿ. ಇಂಥ ಕಾಲೇಜ್ ಓದ್ಬೇಕಂದ್ರೆ ಇಂಥ ಕಾಲೇಜೆಲ್ಲ ಸೇರಿಸಿದ್ದಾರೆ ಓದಿ. Okay. ಎಷ್ಟೇ ಲಕ್ಷ ಅಂತ ಯೋಚನೆ ಮಾಡಿಲ್ಲ. ಅವ್ರಿಗೆ ನಾನು ಥ್ಯಾಂಕ್ ಹೇಳಕ್ಕೆ ಇಷ್ಟಪಡ್ತೀನಿ. ಲವ್ ಯು ಅಂತ ಏನು ಹೇಳಿದ್ರೆ ಹಂಗೇನಿಲ್ಲ, ಯಾರು ಹೇಳ್ಬೇಕಂತ ಏನಿಲ್ಲ. ನಮ್ಮ ಅಮ್ಮ ಇದ್ದಾರೆ ಚಿಕ್ಕಮ್ಮ, ಅವರಿಗೆ ಲವ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಸೂಪರ್, ಖುಷಿ ಆಯ್ತು ಬ್ರೋ ಕೇಳಿ. ಥ್ಯಾಂಕ್ ಯು ಬ್ರೋ. ಬ್ರೋ ಥ್ಯಾಂಕ್ ಯು ಅಂತ ಬಂದಾಗ ಅಪ್ಪ ಅಮ್ಮ ಎಲ್ಲ ಬೇರೆ ಬೇರೆ ಡಿಫ್ರೆಂಟಾಗಿ ಬರುತ್ತೆ. ಬಟ್ ನನಗಿನ್ನು 3 ಅವರ್ ಹೇಳಬೇಕು ಅಂದಿದ್ದು ನಮ್ಮ ಟೀಚರ್ ಒಬ್ರು. ನಾನು ಸ್ಕೂಲಲ್ಲಿ ಕಲಿತಿರ್ಬೇಕಾದ್ರೆ ಅವ್ರು ರಿತ್ತಿ ಸರ್ ಅಂತ ಒಬ್ರು ಇದ್ರು. ಸೊ ನಂಗೆ ಅಷ್ಟೊಂದು ನಾಲೆಜ್ ಏನೋ ಸ್ವಲ್ಪ ಇತ್ತು, ಬಟ್ ನನಗೆ ಕರೆಕ್ಟಾಗಿ ನಾಲೆಜ್ನ ಗುರ್ತಿಡಿದ್ರು ಅವ್ರು ಒಬ್ಬರೇ. ಇವತ್ತಿಗೂ ನಮ್ಮ ಅಪ್ಪ ಅಮ್ಮ ನಾನು ಏನಾರು ತಪ್ಪು ಮಾಡಿದ ಬೈದಾಗ ಅವ್ರು ಏನಾರು ಕಣ್ಣು ನೋಡಿದ್ರು ಅಂದ್ರೆ ಅವ್ನು ಹೇಳ್ತಾನೆ ಅವ್ನು ಇದಕ್ಕೋಸ್ಕರ ಮಾಡ್ತಿಲ್ಲ, ಏನೋ ಬೇರೆ ಏನು ಅರ್ಥ ಇಟ್ಕೊಂಡು ಮಾಡ್ತಾವೆ ಅಂತೇಳಿ ನಾನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಅವ್ರು ಒಬ್ಬರೇ. ಸೊ ಮೇನ್ ಥ್ಯಾಂಕ್ ಯು ನಾನು ಒಬ್ರಿಗೆ ಹೇಳ್ಬೇಕಂತ ಇಷ್ಟಪಡ್ತೀನಿ. ಸಾರಿ ತಪ್ಪುಗಳನ್ನ ನನಗೆ ಗೊತ್ತಿಲ್ಲದೆ ಮಾಡಿರ್ತೀನಿ, ಗೊತ್ತಿದ್ದು ಮಾಡಿರ್ತೀನಿ ಗೊತ್ತಿಲ್ಲ, ಬಟ್ ಇವರೇ ಸ್ಪೆಸಿಫಿಕ್ ಅಂತ ಹೇಳಕ್ಕಾಗಲ್ಲ. ಸೊ ನಾನು ಎಲ್ಲೆಲ್ಲಿ ತಪ್ಪು ಮಾಡಿದ್ರೆ ಅವ್ರೆಲ್ಲರಿಗೂ ಸಾರಿ ಹೇಳಕ್ಕೆ ಇಷ್ಟಪಡ್ತೀನಿ. ಸಖತ್ತಾಗಿ ಹೇಳ. ಥ್ಯಾಂಕ್ ಯು. ಲವ್ ಯು. ಐ ಲವ್ ಯು ಅಂತ ಹೇಳಿ ಯಾರು ಬಂದಿಲ್ಲ, ನನ್ನ ಫ್ರೆಂಡ್ಸ್ಗಳು ಲವ್ ಯು ಅಂತ ಹೇಳ್ತಾನೆ ಅಷ್ಟೇ. ಲೈನ್ ಇದೆ ಒಂದು. ಇಲ್ಲ ಬ್ರೋ, ನಾನು ಏನಂದ್ರೆ ಎಲ್ಲರನ್ನೂ ಸ್ಟಡಿ ಮಾಡಕ್ಕೆ ತುಂಬಾ ಇಷ್ಟ, ಹುಡುಗರಾಗಲಿ ಹುಡುಗಿರಾಗಲ್ಲ. ಮೋಸ್ಟ್ ಆಫ್ ಆಲ್ ಹುಡುಗಿಯರು, ಯಾಕಂದ್ರೆ ಗೊತ್ತಲ್ಲ ಮೂಡ್ ಸ್ವಿಂಗ್ಸ್ ಜಾಸ್ತಿ ಅವರುತ್ತೆ ಅಂತ ಹೇಳಿ. ಸೊ ನಾನು ಎಲ್ಲರನ್ನೂ ಸ್ಟಡಿ ಮಾಡಕ್ಕೆ ಇಷ್ಟಪಡ್ತೀನಿ. ಸೊ ಹಂಗಾಗಿ ಹುಡುಗಿರನ್ನ ಜಾಸ್ತಿ ರೀಡ್ ಮಾಡ್ತಾ ಇರ್ತೀನಿ ನಾನು. ನೀವು ಹೇಳಿದ್ರಲ್ಲ ನೀವು ರೀಡ್ ಮಾಡಕ್ ಇಷ್ಟ ಅಂತ ಹೇಳಿ. ಸೊ ನೀವು ಏನಾದ್ರು ಗೇಜ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಇವರ ನೆಕ್ಸ್ಟ್ ಮೂವ್ ಇದೇ ಇರುತ್ತೆ ಅಂತ ನೀವೇನಾದ್ರು ಗೆಸ್ ಮಾಡಿದ್ರೆ ಅದು ಹಂಗೆ ಇರುತ್ತಾ? ಹಾ ಬ್ರೋ, ಮೋಸ್ಟ್ ಆಫ್ ಆಲ್ ಹಂಗೆ ಆಗಿದೆ. ಇವನ್ನೇ ತಗೊಳ್ಳಿ, ಹುಡುಗಿಯರ ಬ್ರೋ, ನಾನೇ ಎಷ್ಟು ಸರಿ ಆದ್ರೂ ಕೂಡ ಇನ್ ತಪ್ಪು ನೆಕ್ಸ್ಟ್ ಏನೋ ಮಾಡ್ತಿದ್ದ ಅಂದ್ರೆ ಮೊದಲೇ ಹೇಳ್ಬಿಟ್ಟಿರ್ತಾನ ಹಿಂಗೆ ಮಾಡ್ತಿದ್ಯಾ ಅಂತ ಹೇಳಿ. ಹೌದಾ? ಓ ಹೇಳಿದಾನೆ ಬ್ರೋ. ಹೌದಾ, ಸೂಪರ್. ನಾನು ನಿಮ್ಮ ಫ್ರೆಂಡ್ಶಿಪ್ ಮಾಡ್ತೀನಿ. ಓಕೆ ಬ್ರೋ, ಆಯ್ತು ಬ್ರೋ, ನೆಕ್ಸ್ಟ್ ಮೂವ್ ಹೇಳ್ಬಿಡು ಬ್ರೋ. ಥ್ಯಾಂಕ್ಸು ಲವ್ ಯು ಎಲ್ಲ ಅಪ್ಪ ಅಮ್ಮಗೆ ಹೇಳಕ್ ಇಷ್ಟಪಡ್ತೀನಿ. ನಾನು ಫಸ್ಟ್ ಆಫ್ ಆಲ್ ಇಲ್ಲಿ ಕಾಲೇಜಿಗೆ ಬರ್ಬೇಕಂದ್ರು ಅವ್ರ ದುಡ್ಡು ಏನು ಕೇಳಿಲ್ಲ. ಕಾಲೇಜ್ ಅಷ್ಟೇ ಹೇಳು, ಎಷ್ಟು ಅಮೌಂಟ್ ಅಂತ ಹೇಳಿ ಕೊಡ್ತೀನಿ ಅಂದ್ರು ನಮ್ಮಪ್ಪ ನಮ್ಮಮ್ಮ ಕೂಡ. ಅವ್ರಿಗೆ ಥ್ಯಾಂಕ್ಸು ಲವ್ ಯು ಎಲ್ಲ ಹೇಳ್ತೀನಿ. ನಾನು ಹುಟ್ಟು ಬೆಳೆದೆಲ್ಲ ಬೆಂಗಳೂರಲ್ಲ ಬ್ರೋ. ನಿಮ್ಮಷ್ಟು ಇನ್ನೋಸೆನ್ಸ್ ನಮಗಿರಲ್ಲ ಬ್ರೋ. ನನಗೂ ನಮ್ಮ ಅಪ್ಪ ಅಮ್ಮ ಎಲ್ಲ ಮಾಡಿದ್ದಾರೆ ಬ್ರೋ, ಬಟ್ ಯಾವತ್ತು ನಿಮ್ಮಷ್ಟು ಇನ್ನೋಸೆಂಟ್ ಆಗಿ ನಾನು ಯಾವತ್ತೂ ಅವ್ರಿಗೆ ಹೋಗಿ ಹೇಳಿಲ್ಲ, ಇಲ್ಲೆಲ್ಲೂ ಹೇಳಿಲ್ಲ. ನಾವು ಹೇಳಿಲ್ಲ ವಿಡಿಯೋದಾಗ ಫಸ್ಟ್ ನಾವು ಥ್ಯಾಂಕ್ಸ್ ಲವ್ ಯು ಎಲ್ಲ ಹೇಳಿಲ್ಲ. ಅಲ್ಲ ಬ್ರೋ, ನಾನು ಹೇಳಿಲ್ಲ. ಹಳ್ಳಿ ಇನ್ನೂ ಬೇಕಾರೆ ಸಿಟಿ ಕಡೆ ನೋಡಿ ಅವರು ಮಕ್ಳು ಇವೆಲ್ಲ ಇರ್ತಾರಲ್ಲ, ಅಫ್ಕೋರ್ಸ್ ಏನಾದ್ರು ಒಂದು ಕನ್ಫ್ಯೂಸ್ ಮಾಡಿರ್ತಾರ, ನಮ್ಮಪ್ಪ ಎಲ್ಲ ಹಂಗೆಲ್ಲ ಹೇಳಿರ್ತಾರ. ಇವತ್ತಿಗೂ ಹೇಳ್ತಾ ಒಂದು ವಿಡಿಯೋ ಗೊತ್ತಾ, ನಮ್ಮ ಅಪ್ಪನ ಪಕ್ಕ ಇವತ್ತೊಂದು ಫೋಟೋ ತಗ್ಸಂಡಲ್ಲ ಅಂತ ಹೇಳಿ ಆ ತರ ಕಡೆ ನಮ್ದು. ಹೌದಾ ಬ್ರೋ? ನನಗೋಸ್ಕರ ಇವತ್ತೊಂದು ಚಿಕ್ಕದಾಗ ಒಂದು ಟಾಸ್ಕ್ ಮಾಡೋಣ ಬ್ರೋ. ಏನಿಲ್ಲ, ಫೋನ್ ಮಾಡಿ ಅಪ್ಪ ಅಥವಾ ಅಮ್ಮಂಗೆ, ಅಮ್ಮ ಐ ಲವ್ ಯು, ನನ್ನ ಜೀವನದಲ್ಲಿ ನೀನು ಇಷ್ಟೆಲ್ಲ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ಬೇಕು. ಇದು ಆಕ್ಚುಲಿ ಚೆನ್ನಾಗಿರೋದು. ಡ್ರಾಪ್ ಆಗುತ್ತೆ ಬ್ರೋ, ನನಗೋಸ್ಕರ ಬ್ರೋ, ಸುಮ್ಮನೆ ಟ್ರೈ ಮಾಡಿ. ಯಾವತ್ತೂ ಹೇಳಿಲ್ಲ, ಯಾವತ್ತೂ ಹೇಳಿಲ್ಲ, ಇವತ್ತು ಹೇಳಿ ಬ್ರೋ. ಕಾಲೆಲ್ಲ ಚೇಕ್ ಆಗ್ತದೆ. ಕೈ ನಡಗಿಸ್ಬೇಡಿ ಬ್ರೋ, ನಮ್ಮಮ್ಮನ ತರ ಇವ್ರ ಅಮ್ಮ. ಹೌದಾ? ಎಲ್ರ ಮನೇಲಿ ಹಿಂಗೆ. ಹಲೋ, ಇಲ್ಲ ಮಮ್ಮಿ, ಇಲ್ಲೇ ಹೊರಗೆ ಬಂದಿದ್ವಿ ಸ್ವಲ್ಪ. ಇಲ್ಲ ಇವತ್ತು ಸ್ವಲ್ಪ ಲಘು ಬಿಡ್ತು ಕ್ಲಾಸು, ಅದಕ್ಕೆ ಬಂದ್ವಿ. ಯಶು ನಾನು ಕರ್ಬು ಬಂದೀವಿ. ಹಂಗೆ ಏನೋ ಹೇಳ್ಬೇಕು ಅನ್ನಿಸ್ತು, ಐ ಲವ್ ಯು. ಏನಿಲ್ಲ, ಮಸ್ತಾಗೆಲ್ಲ ನೋಡ್ಕೊಂತೀಯಲ್ಲ, ಅದಕ್ಕೆ ಹೇಳ್ಬೇಕು. ಇಲ್ಲ ಮಮ್ಮಿ, ಹಂಗೇನಿಲ್ಲ. ಸರಿ, ಥ್ಯಾಂಕ್ ಯು. ಹಲೋ ಆಂಟಿ, ನಮಸ್ತೆ. ಆಂಟಿ, ನನ್ನ ಹೆಸರು ವಿನಯ್ ಅಂತ ಹೇಳಿ. ಆಕ್ಚುಲಿ ನಾನೊಂದು ಯೂಟ್ಯೂಬ್ ಚಾನಲ್ ಇದೆ, ನಿಮ್ಮ ಮಗನ್ನ ಇಲ್ಲಿ ಮಾತಾಡಿಸ್ತಾ ಇದ್ದೆ. ಸೊ ಅವ್ರು ಹೇಳಿದ್ರು ನನ್ನ ಜೀವನದಲ್ಲಿ ಐ ಲವ್ ಯು ಅಂತ ಏನಾದ್ರು ಹೇಳೋದಾದ್ರೆ, ಇಲ್ಲ ಥ್ಯಾಂಕ್ ಯು ಹೇಳೋದಾದ್ರೆ ಅಮ್ಮಂಗೆ ಹೇಳಬೇಕು. ನಾನು ಕಾಲೇಜ್ ಸೇರ್ತೀನಿ ಅಂದ ತಕ್ಷಣ ಏನು ಇಲ್ದೇನೆ ಕಂಪ್ಲೀಟ್ ಆಗಿ ದುಡ್ಡೆಲ್ಲ ಕೊಟ್ಟು ಕಳ್ಸಿದ್ರು ಅಂತೆಲ್ಲ ಹೇಳಿದ್ರು. ಸೊ ನಮ್ಮ ಅಪ್ಪ ಅಮ್ಮನೇ ನನಗೆ ತುಂಬಾ ಇಂಪಾರ್ಟೆಂಟ್ ಅಂತ ಅಂದ್ರು. ಸರಿ ಆಯ್ತು, ಅಮ್ಮನ್ ಕಾಲ್ ಮಾಡ್ಬಿಟ್ಟು ಐ ಲವ್ ಯು ಹೇಳಿ ಅಂತ ಅಂದಿದ್ದಕ್ಕೆ ಕಾಲ್ ಮಾಡಿದ್ರು ಆಂಟಿ. ಹಾ ಸರಿ ಆಂಟಿ, ನಿಮ್ಮ ಹತ್ರ ಮಾತಾಡಿ ಖುಷಿ ಆಯ್ತು. ಥ್ಯಾಂಕ್ ಯು. ನೋಡಿದ್ರ ಅಮ್ಮನ ರಿಯಾಕ್ಷನ್. ನಿಮ್ಮ ಅಮ್ಮ ಫಸ್ಟ್ ಟೈಮ್ ಒಬ್ರು ಹೇಳಿದ್ದು? ಫಸ್ಟ್ ಟೈಮ್ ಬ್ರೋ. ಫಸ್ಟ್ ಟೈಮ್. ಹೆಂಗನಿಸ್ತದ? ಖುಷಿ ಆಯ್ತು. ಅವ್ರು ನೋಡಿದ್ರ ನಂಬ್ಲೇ ಇಲ್ಲ. ನಿನ್ ಯಾರು ನಿನ್ ನೆಟ್ಟಿಗೆ ಮಾತಾಡ್ತಿಲ್ಲ ಅಂತವ್ರೆ. ಥ್ಯಾಂಕ್ ಯು ಅಂತೂ ಪೇರೆಂಟ್ಸಿಗೆ ಅಫ್ಕೋರ್ಸ್. ಎಷ್ಟೊಂದು ಸಲ ಅವ್ರು ನಮಗೆ ಎಷ್ಟು ಪ್ರೀತಿ ಮಾಡಿರ್ತಾರೆ, ನಾವು ಎಷ್ಟೊಂದು ಸಲ ಅವ್ರಿಗೆ ಇನ್ಸಲ್ಟ್ ಮಾಡಿರ್ತೀವಿ. ಅವ್ರು ನಮ್ಮನ್ನ ಕೇರ್ ಮಾಡ್ತಿರ್ತಾರೆ, ಬಟ್ ನಾವು ಅವ್ರನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತೀವಿ. ಸೊ ಪೇರೆಂಟ್ಸಿಗೆ ಥ್ಯಾಂಕ್ಸ್. ಅವ್ರು ನಾವು ಎಷ್ಟು ಇರಿಟೇಟ್ ಮಾಡಲಿ, ಎಷ್ಟು ಹರ್ಟ್ ಮಾಡಲಿ, ಅಗೇನ್ ದಿ ಕಮ್ ಬ್ಯಾಕ್ ಟು ಅಸ್. ಆ್ಯಂಡ್ ಟು ಹಸ್ಬೆಂಡ್ ಹೂ ಕೇರ್ಸ್ ಮೀ ಅ ಲಾಟ್. Even husband also, ma'am. Whatever you do, he'll come back to you. ಏನೇ ಅಡುಗೆ ಮಾಡ್ಕೊಡ್ಲಿ ಚೆನ್ನಾಗಿದೆ. No other option. ಮಾತೇ ಇಲ್ಲ. ನೀವು ಮ್ಯಾಮ್
ನಾನು ಸೇಮ್ ನಮ್ಮ ಅಪ್ಪ ಅಮ್ಮನ್ಗೆನೆ. ನಮ್ಮ ಅಪ್ಪನ್ಗೆ ನಾನು ಗೌರ್ಮೆಂಟ್ ಜಾಬ್ ಮಾಡಬೇಕು, IAS ಓದಿ ಅಂತ ಅನ್ಕೊಂಡಿದ್ರು. ನನಗದು ಇಂಟ್ರೆಸ್ಟ್ ಇರಲಿಲ್ಲ. ನನಗಿದ್ದು ಫ್ಯಾಷನ್ ಡಿಸೈನಿಂಗ್. ಸೊ ನಾನು ಮೇಕಪ್ ಆರ್ಟಿಸ್ಟ್ ಅದೇ ಈಗ. ಓಕೆ, ಅದನ್ನ ಕಂಟಿನ್ಯೂ ಮಾಡ್ತೀನಿ. ಸಾರಿ ಅವರಿಗೆ ಇದಕ್ಕೋಸ್ಕರ. ಅಂದ್ರೆ ನಾನೊಂದು ದೊಡ್ಡ ಸಾರಿನೇ ಕೇಳ್ಬೇಕು ಮನೇಲಿ ಏನೇನೆಲ್ಲ ಅನ್ಕೊಂಡ್ಬಿಟ್ಟಿದ್ರು. ಆಮೇಲೆ ನಮ್ಮ ಅಪ್ಪ ಅಮ್ಮನ್ಗೆ ನಾನು ಏನೇ ಹೇಳ್ಕೊಂಡ್ರು, ಏನೇ ಕಷ್ಟ ಇದ್ರು, ಒಬ್ರೊಬ್ರಿಗೆ ಪಾಪ ಅಮ್ಮ ಅಪ್ಪ ಇರ್ತಾರೆ, ಬಟ್ ಅವ್ರು ಅನ್ಕೊಂಡಂಗೆ ಇರಲ್ಲ. ನಾನು ತುಂಬಾ ಜನ ನನ್ನ ಫ್ರೆಂಡ್ಸ್ ಇದ್ರಲ್ಲೇ ನೋಡಿದ್ದೀನಿ. ಬಟ್ ನಮ್ಮ ಅಪ್ಪ ಅಮ್ಮ ಹೆಂಗಂದ್ರೆ ಏನೇ ಆದ್ರೂ ನಮಗೆ ಸಪೋರ್ಟಿವ್. ಬಟ್ ಖುಷಿ ಆಗೋದು ಏನು ಗೊತ್ತಾ ಮ್ಯಾಮ್, ನೀವು ಇಷ್ಟು ದೊಡ್ಡವರಾಗಿ ನೀವು ಮದುವೆ ಆಗಿದ್ಮೇಲೆ ಇವತ್ತಿಗೂ ನೀವು ನಿಮ್ಮ ಅಪ್ಪ ಅಮ್ಮನ ನೆನ್ಸ್ಕೊಂಡು ಇಷ್ಟು ಒಳ್ಳೆ ಮಾತಾಡ್ತೀರಲ್ಲ, ಸೊ ಅದು ಖುಷಿ ಆಗುತ್ತೆ. ತಂದೆ ತಾಯಿ ಅನ್ನೋದು ದೊಡ್ಡ ಇದು ದೇವ್ರ ಥರ ಅವ್ರ ಸಮಾನ. ಏನಕ್ಕಂದ್ರೆ ಅವರಿಂದಾನೇ ನಮ್ಮ ಪ್ರಪಂಚ ನೋಡಿರೋದು. ಸೊ ಎಲ್ಲ ಯೂತ್ ಬಂದೇ ಏನು ಹೇಳ್ತೀನಿ ಅಂದ್ರೆ, ಪ್ಲೀಸ್ ಟೇಕ್ ಕೇರ್ ಯುವರ್ ಮಾಮ್ ಆ್ಯಂಡ್ ಡ್ಯಾಡ್. ಸೀನ್ ಐಮ್ ವರ್ಕಿಂಗ್ ಆಸ್ ಸೋಷಿಯಲ್ ಸರ್ವಿಸ್. ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೀನಿ. ಹಾಸ್ಪಿಟ್ಲಲ್ಲಿ ಚೆನ್ನಾಗಿರೋ ಫ್ಯಾಮಿಲಿ ಮೆಂಬರ್ಸು ಅವ್ರ ತಂದೆ ತಾಯಿನ ನೋಡದೆ ಹೆಂಗೆಂಗೋ ಇದ್ದಾರೆ. ಸೊ ಒಂದೇ ಒಂದು ಮಾತು ಏನು ಹೇಳ್ತೀನಿ ಅಂದರೆ, ನೀವು ಯಾರಿಗೆ ಏನು ಕೇರ್ ಮಾಡ್ತೀರೋ ಗೊತ್ತಿಲ್ಲ, ಹುಡ್ಸಿದ ತಂದೆ ತಾಯಿನ ಕೇರ್ ಮಾಡಿ ಅಂತ. ಕರೆಕ್ಟ್, ಎಕ್ಸಾಕ್ಟ್ಲಿ. ಅವರೇ ದೇವ್ರ ಸಮಾನ. ನೀವು ದೇವ್ರಿಗೆ ಮತ್ತೆ ಪೂಜೆ ಮಾಡಿ. ಮೊದಲು ಎದ್ದಿದ ತಕ್ಷಣ ತಂದೆ ತಾಯಿನ ದರ್ಶನ ಮಾಡ್ಕೊಂಡು ಹೋಗುತ್ತೆ, ನಿಮ್ಮ ಜೀವನ ಚೆನ್ನಾಗಾಗ್ತದೆ ಅಂತ. ಇದೇ ಒಂದೇ ಮಾತು. ಯಾಕಂದ್ರೆ ದೇವ್ರಿಗೆ ಹೋಗಿ ನೀವು ಪೂಜೆ ಮಾಡೋದಲ್ಲ, ಮನೆ ದೇವ್ರನ್ನ ಬಿಟ್ಟು ಜನ ಏನ್ ಮಾಡ್ತಿದ್ದಾರೆ, ಬೇರೆ ದೇವ್ರನ್ನ ಹೋಗಿ ದರ್ಶನ ಮಾಡಿ ಒಡವೆ ಏನೇನೋ ಕೊಡ್ತಿದ್ದಾರೆ. ಹುಡ್ಸಿದ ತಂದೆನ ಯಾವತ್ತೂ ಒಂದು ಊಟ ಚೆನ್ನಾಗಿ ಕರ್ಕೊಂಡು ಹೋಗೋಕ್ಕಾಗಲ್ಲ, ಒಂದು ಚೆನ್ನಾಗಿರೋ ಅಫೋರ್ಡೇಬಲ್ ಮಾಡೋಕ್ಕಾಗಲ್ಲ. ಅಪ್ಪ ಜೀವನದಲ್ಲಿ ಏನ್ ಮಾಡಿದ್ನು ಮಗನಿಗೋಸ್ಕರ, ಒಂದು ಒಟ್ಟು ಊಟ ತಿಂದಿಲ್ಲ ಅಂದ್ರೂ ಮಗನಿಗೋಸ್ಕರ ಏನಾದ್ರು ಮಾಡ್ತಾನೆ. ಅದೇ ಮಕ್ಳಿಗೆ ಈ ಜನರೇಷನ್ಗೆ ಆಗ್ತಾ ಆಗಲ್ಲ. ಆ ಜನರೇಷನ್ ಟೈಮ್ ಕೊಡ್ತಿಲ್ಲ ಫ್ಯಾಮಿಲಿ ಮೆಂಬರ್ಸ್ನ, ಲೈಕ್ ಇಗ್ನೋರ್ ಮಾಡ್ತಿದ್ದಾರೆ. ದೇ ಯೂಸ್ ಟು ಸ್ಪೆಂಡ್ ಮನಿ ಎಲ್ಲಿ ಬೇಕಾದ್ರೂ ಸ್ಪೆಂಡ್ ಮಾಡ್ತಾರೆ. ಒಂದು ಗರ್ಲ್ ಫ್ರೆಂಡ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ, ಹುಡ್ಸಿದ ತಂದೆ ತಾಯಿನ ಮಾಡಲ್ಲ. ಸೊ ಬೇಸ್ಡ್ ಆನ್ ಒನ್ ಥಿಂಗ್, ಐ ಜಸ್ಟ್ ವಾಂಟ್ ಟು ಸ್ಪ್ರೆಡ್ ದಿಸ್ ಮೆಸೇಜ್ ಫ್ರಮ್ ಯುವರ್ ಸೈಡ್. ಸೂಪರ್ ಸರ್, ವೆಲ್ ಸೆಡ್, ವೆಲ್ ಸೆಡ್. ಸೊ ಆಕ್ಚುಲಿ ನೀವು ಹೇಳಿದ ಅಷ್ಟು ಪಾಯಿಂಟು ವ್ಯಾಲಿಡ್. ಈಗಿನ ಕಾಲದಲ್ಲಿ ಜನರೇಷನ್ ಹೆಂಗಿದೆ ಅಂತ ಅಂದ್ರೆ, ನೀವು ಹೇಳ್ದಂಗೆ ಪ್ರೀತಿಸಿದ ಹುಡುಗಿಗೆ ಏನ್ ಬೇಕಾದ್ರೂ ಮಾಡ್ತಾರೆ, ಅಲ್ಲಿ ಯಾರಿಗಾದ್ರೂ ಬೇರೆಯವ್ರ ಫ್ರೆಂಡ್ಸ್ಗೆ ಟೈಮ್ ಕೊಡ್ತಾರೆ. ಬಟ್ ಅಪ್ಪ ಅಮ್ಮಂಗೆ ಟೈಮ್ ಕೊಡೋದ್ರಲ್ಲಿ ಎಲ್ಲರೂ ವಿಫಲ ಆಗ್ತಾ ಇದ್ದಾರೆ. ಬಟ್ ಆಕ್ಚುಲಿ ಮನೇಲಿರೋ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಬಿಟ್ರೆ ನಾವು ಯಾವ ದೇವಸ್ಥಾನಕ್ಕೂ ಹೋಗೋ ಅಂತ ಅವಶ್ಯಕತೆನೇ ಇರಲ್ಲ. ಕರೆಕ್ಟಾಗಿ ಹೇಳಿದ್ರಿ. ಈಗಿರೋದು ಒಂದೇ ಬ್ರೋ, ಅಪಾಲಜಿ ಅಂತ ಇದ್ರೆ ನನಗೆ ಇವಳು ಒಬ್ಳೆ. ನನಗೆ ಫ್ಯಾಮಿಲಿ, ನಮ್ಮ ಅಪ್ಪ ಇರ್ಬೋದು, ನಮ್ಮ ಅಪ್ಪ ಇಲ್ಲ ಹೇಳ್ಬೇಕಂದ್ರೆ ನಮ್ಮ ಮಮ್ಮಿನೇ ನನ್ನೆಲ್ಲ ಸಾಕಿರೋದು. ಒಂದು ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೋದು, ಇಷ್ಟು ದಿವಸ ಇಷ್ಟು ವರ್ಷ ನನ್ನ ಸಾಕಿ ಬೆಳೆಸಿದ್ದಾರೆ. ಒಂದು ದಾರಿ ಮಾಡ್ಕೊಡಕ್ ಕಾರಣ ಮಾಡಿದ್ದಾರೆ, ಆ ದಾರಿ ತೋರಿಸ್ಕೊಡ್ತಾರ ಅದು ಇವಳು. ನನ್ಗೆ ಏನಾದ್ರು ಸಾರಿ ಕೇಳ್ಬೇಕಂದ್ರೆ ಇವಳ ಹತ್ರನೇ ಕೇಳ್ತೀನಿ, ಖುಷಿನ ಹಂಚ್ಕೋಬೇಕಂದ್ರೆ ಇವಳ ಹತ್ರನೇ ಕೇಳ್ತೀನಿ, ಹೇಳಿದ್ರೆ ಅಪಾಲಜಿ ಕೇಳ್ಬೇಕಂದ್ರೆ ಇವಳ ಹತ್ರನೇ ಕೇಳ್ತೀನಿ. ఎందుకంದ್ರೆ ಎಲ್ಲ ಸಪೋರ್ಟಿಂಗ್ ಇವಳೆ. ನಾನು ಇವಾಗ ಹೇಳಿದ್ರಿ, ನೀವು ಒಂದು ಇವ್ರ ಹತ್ರ ಯಾರೋ ಹೆಲ್ಪ್ ಮಾಡಿರ್ತಾರೆ, ಅವ್ರಿಗೋಗಿ ನೀವು ಹಂಗಾರೆ ಒಂದು ಥ್ಯಾಂಕ್ಸ್ ಹೇಳಕ್ ಆಗಿರಲ್ಲ. ನೀವು ಇಷ್ಟಪಟ್ಟಿರ್ತೀರಾ, ಐ ಲವ್ ಯು ಅಂತ ಹೇಳಕ್ ಆಗಿರಲ್ಲ ಅಂತೀರಾ. ನನಗೆ ಇವಾಗ ನಾನು ಐ ಲವ್ ಯು ಅಂತ ಹೇಳ್ಬೇಕು, ನಾನು ಇವಳಿಗೆ ಹೇಳ್ಬೇಕು. ನನಗೆ ಇವಳು ಒಬ್ಳೆ, ಇವಳಿಂದನೇ ನಾನು ನಡೀತಾ ಇರೋದು. ಬ್ರೋ ಇದನ್ನ ಎಷ್ಟೊಂದು ಜನ ಹೇಳಲ್ಲ ಬ್ರೋ, ಹೇಳೋದಕ್ಕೂ ಹಿಂದೆ ಮುಂದೆ ಅನ್ಕೋತಾರೆ. ಏನಂತಾನೆ, ಏನಪ್ಪ ಇವ್ನು ಹುಡುಗಿ ಹತ್ರನೇ ಹೋಗ್ಬಿಟ್ಟು ಹಿಂಗೆ ಹೇಳ್ತಾನಲ್ಲ, ಅವ್ರ ಹುಡುಗಿ ಪಕ್ಕದಲ್ಲಿ ನಿಲ್ಸ್ಕೊಂಡೆ ಇವಳೇ ನನಗೆಲ್ಲ, ಇವಳೇ. ಹೌದು, ನನಗೆ ಕೊನೆವರೆಗೂ ಆಗಿರೋದೇ ಇವಳೇ. ನನಗೆ ಯಾರು ಆಗಿಲ್ಲ ಬ್ರೋ. ನನ್ನ ಮನೇಲಿ ನನ್ನ ಅಣ್ಣನೂ ಇದೆ, ನಾನು ನಮ್ಮ ಅಣ್ಣ ಟ್ವಿನ್ಸು. ಸರಿನಾ? ಓಕೆ, ನಮ್ಮ ಅಣ್ಣ ತುಂಬ ಹೇಳ್ತಾನೆ, ನಿನಗೆಲ್ಲ ಮಾಡಕ್ ಬರಲ್ಲ ಕಣ, ನಿನ್ ಕೇಳಿ ದುಡಿಯೋಕ್ಕಾಗಲ್ಲ, ಎಲ್ಲ ಲವ್ ಮಾಡ್ತೀನಿ, ನಿನಗೆಲ್ಲ ಯಾವ ಹುಡುಗಿ ಸಿಗ್ತಾರೆ, ನೀನೆಲ್ಲ ಹೆಂಗೆ ಲೈಫ್ ಸೆಟಲ್ ಮಾಡ್ತೀಯ ಅಂತ ಅಂದ. ಇವಾಗ ಅವ್ನ ಮುಂದೆನೇ ಚೆನ್ನಾಗಿ ಓಡಾಡ್ಕೊಂಡಿದ್ದೀವಿ ಬ್ರೋ, ಅಷ್ಟೇ. ಯಾರಿಗೂ ಏನು ಹೇಳಲ್ಲ, ನನ್ಗೆ ಅಟ್ಲೀಸ್ಟ್ ಏನಾದ್ರು ಹೇಳಿ ಬ್ರೋ. ಲವ್ ಯು ಟು ಬ್ರೋ. ನನ್ನ ಜೀವನ ಹಿಂಗೆ ಆಯ್ತು, ನಿಮ್ಮ ಜೀವನ ಹಿಂಗೆ. ಹುಡುಗರಿಗೆ ಹೇಳ್ಕೊಳ್ಳೋದು. ಇವಾಗ ಒಂದು ಪ್ರಶ್ನೆ ಕೇಳ್ತೀನಿ. ಜೀವನದಲ್ಲಿ ಎಷ್ಟೊಂದು ಘಟನೆಗಳು ನಡೆದಿರುತ್ತೆ. ಸೊ ಒಂದಿಷ್ಟು ಘಟನೆಗಳು ನೆನ್ಸ್ಕೊಂಡಾಗ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ. ಅಟ್ ದ ಸೇಮ್ ಟೈಮ್ ಯಾವುದಾದ್ರೂ ಒಂದು ಘಟನೆ ನೆನ್ಸ್ಕೊಂಡ್ರೆ, ಈ ಥರ ಘಟನೆ ನಡೆದಿರಬಾರ್ದಿತ್ತು, ಯಾಕೆ ಇದು ಲೈಫಲ್ಲಿ ಆಯಿತು, ಇಲ್ಲ ಅದನ್ನ ನೆನ್ಸ್ಕೊಂಡಾಗ ಬೇಜಾರಾಗುತ್ತೆ. ಸೊ ಡೆಫಿನೆಟಾಗಿ ಈ ಥರ ಏನೋ ಒಂದು ನಡೆದಿರುತ್ತೆ. ಸೊ ಒಂದು ಸಿಹಿ ಘಟನೆ, ಒಂದು ಕಹಿ ಘಟನೆನ ಹಂಚ್ಕೊಂಡು. ಥರ್ಡ್ ಸೆಮ್ಮಲ್ಲಿ ಚೆನ್ನಾಗಿದ್ರಿ ಎಲ್ಲರೂ ಫ್ರೆಂಡ್ಸು. ಆದರೆ ಫೋರ್ತ್ ಸೆಮ್ ಬಂದಮೇಲೆ ಫುಲ್ರು ಸಪ್ರೇಟ್ ಆಗಿಬಿಟ್ರು. ಒಬ್ಬೊಬ್ರು ಒಂದೊಂದು ಬ್ಯಾಚ್ ಹಾಕ್ಕೊಂಡು ಸಪ್ರೇಟ್ ಆಗಿಬಿಟ್ರು. ಎಲ್ಲರೂ ಚೆನ್ನಾಗಿದ್ದು ಸಪ್ರೇಟ್ ಆದರೆ ಒಂಥರ ಚೆನ್ನಾಗಿರಲ್ಲ. ಎಲ್ಲರೂ ಸಪ್ರೇಟ್ ಆಗಿದ್ದಾರೆ, ಎಲ್ಲರೂ ನಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಅಷ್ಟೇ. ಸೊ ಅದು ಬೇಜಾರಾಗುತ್ತೆ. ಓಕೆ, ಜೀವನದಲ್ಲಿ ಇದು ಎಲ್ಲರ ಲೈಫಲ್ಲೂ ನಡೆಯುತ್ತೆ, ಆಯ್ತಾ? ಸೊ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರಲ್ಲಿ ಇರ್ಬೇಕಾದ್ರೆ 2 ವರ್ಷ ಚೆನ್ನಾಗಿರ್ತಾರೆ, ಆಮೇಲೆ ಒಂದಿಷ್ಟು ಜನ ಬೇರೆ ಆಗ್ತಾರೆ, ಇನ್ನೊಂದಿಷ್ಟು ಜನ ಬರ್ತಾರೆ. ಸೊ ಇದು ಸರಿ ಅಂತಾನೂ ಹೇಳೋಕ್ಕಾಗಲ್ಲ, ತಪ್ಪು ಅಂತಾನೂ ಹೇಳೋಕ್ಕಾಗಲ್ಲ. ಇಟ್ಸ್ ಆಲ್ ಡಿಪೆಂಡ್. ಜೀವನದಲ್ಲಿ ಯಾರೋ ಒಬ್ರು ನಿಮ್ಮ ಜೀವನಕ್ಕೆ ಬರ್ತಾರೆ ಅಂತ ಅಂದರೆ, ಅವ್ರು ಏನೋ ಒಂದು ಹೇಳ್ಕೊಡೋಕ್ಕೆ, ಇಲ್ಲ ಏನೋ ಒಂದು ಕಲ್ಸಕ್ಕೆ ಬಂದಿರ್ತಾರೆ. ಹಂಗೆ ಯಾರಾದರೂ ಒಬ್ರು ಜೀವನದಿಂದ ಹೊರಗಡೆ ಹೋಗ್ತಿದ್ದಾರೆ ಅಂದರೆ, ಅವ್ರು ಏನೋ ಒಂದು ಪಾಠನ ಹೇಳ್ಕೊಟ್ಟಿರ್ತಾರೆ. ಸೊ ಅವರು ನಿಮ್ಮ ಜೀವನಕ್ಕೆ ಬಂದಿರೋ ಟೈಮು ಮುಗ್ದಿರುತ್ತೆ. ಅವರು ನಿಮ್ಗೆ ಜಾಸ್ತಿ ಇಂಪಾರ್ಟೆಂಟ್ ಆಗಿದ್ರೆ, ನೀವು ಹೋಗಿ ಅವ್ರ ಮುಂದೆ ಸಾರಿ ಕೇಳೋದ್ರಲ್ಲಿ ನೀವೇನು ಚಿಕ್ಕವರಾಗಲ್ಲ. ಇನ್ ಕೇಸ್ ಆ ಪರ್ಸನ್ ನಿಜವಾಗ್ಲೂ ನಿಮಗೆ ಅಷ್ಟು ವ್ಯಾಲ್ಯೂ ಇದ್ದರೆ. ಇಲ್ಲ ಅಂತ ಅಂದರೆ ಜೀವನ ತುಂಬ ದೊಡ್ಡದಾಗಿದೆ, ತುಂಬ ಫ್ರೆಂಡ್ಸ್ಗಳು ಸಿಗ್ತಾರೆ, ಲೈಫ್ ಅಷ್ಟು ಮೂವ್. ಸ್ಯಾಡ್ ಮೂಮೆಂಟ್ ಅಂದರೆ ನಮ್ಮಪ್ಪ, ಈಗ ನಾನು ಇಂಟರ್ವ್ಯೂ ಮಾಡ್ತಾ ಇದ್ದೀನಲ್ಲ, ಇದೆ ಸ್ಯಾಡ್ ನಮ್ಮಪ್ಪಾಗ ಒಂದು ಸತಿ ಇದು ಕ್ಯಾನ್ಸರ್ ಅಂತ ಟ್ರೀಟ್ಮೆಂಟ್ ಮಾಡಿದ್ರು. ಅದು ಕ್ಯಾನ್ಸರ್ ಅಲ್ಲ, ಅಲ್ಸರ್ ಅಂತ ರಿಪೋರ್ಟ್ ಬಂತು. ಅದೊಂದು ಸ್ವಲ್ಪ ಜಾಸ್ತಿ ಇದಾಯಿತು. ಕ್ಯಾನ್ಸರ್ ಅಂತ ಟ್ರೀಟ್ಮೆಂಟ್ ಫುಲ್ಲು ಟ್ರೀಟ್ಮೆಂಟ್ ಎಲ್ಲ ಕ್ಯಾನ್ಸರ್ದೇ ಕೊಟ್ಟಿದ್ದಾರೆ. ಆದರೆ ಲಾಸ್ಟಲ್ಲಿ ರಿಪೋರ್ಟ್ ಡೆಲ್ಲಿಯಿಂದ ಬಂದಾಗ ಅದು ಬರೀ ಅಲ್ಸರ್ ಆಗಿದೆ ಅಂತ ಬಂದಿತ್ತು.
ಅದೊಂದು ಸ್ವಲ್ಪ ಬೇಜಾರು. ಅದಕ್ಕೆ ತುಂಬಾ ಬೇಜಾರಾಯ್ತಾ? ಬ್ರೋ ಕ್ಯಾನ್ಸರ್ ದೊಡ್ಡದು ತಾನೆ ಅಲ್ಸರ್ಗಿಂತ? ಹಾಂ ಅದೇ ಟ್ರೀಟ್ಮೆಂಟ್ ಅದ್ರದ್ದು ಮಾಡಿದ್ದಾರೆ ಬ್ರೋ ಅಟ್ಲೀಸ್ಟ್ ಇವಾಗಾರು ಗೊತ್ತಾಯ್ತಲ್ಲ, ಅದು ಖುಷಿ ಅಲ್ಲ ಬ್ರೋ? ಅದು ಗೊತ್ತಾದ್ಮೇಲೆ ಖುಷಿಯಾಗಿದೆ. ಆವಾಗ ಅದು ಖುಷಿ ವಿಚಾರ ಹೇಳ್ಬೇಕು ಬ್ರೋ. ನಮ್ಮ ಅಪ್ಪನ ಕ್ಯಾನ್ಸರ್ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡಿದ್ರು, ನೋಡ್ರೆ ಅಲ್ಸರು, ಅದು ನನ್ಗೆ ಖುಷಿಯಾಗಿರ್ಬೋದು. ಅಯ್ಯೋ ರಾಮ. ಜೀವನದಲ್ಲಿ ನಿಮಗೆ ಅನ್ಫಾರ್ಗೆಟಬಲ್ ಮೆಮೊರಿ ಅದರ ಒಂದು ಹೇಳಿ, ಹಂಗೆ ಅದರ ಕಹಿ ಘಟನೆ ಅದರ ಒಂದು ಮೆಮೊರಿ. ಸೆಕೆಂಡ್ PU ರಿಸಲ್ಟು ನಾನು ನಿಜ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಇಷ್ಟು ಬರುತ್ತೆ ಎಷ್ಟು ಬಂತು? 96. ಐ ಥಾಟ್ 90 ಮೇಲೆ ಬರುತ್ತೆ, ಐ ವಾಸ್ ಶ್ಯೂರ್. ಬಟ್ ಸಡನ್ ಆಗಿ ನನ್ನ ರಿಸಲ್ಟ್ ನೋಡಿದಾಗ 96 ಬಂದ್ಬಿಡ್ತು. ಶಾಕು. ಬಟ್ ಎಫರ್ಟ್ಸು ಇದೆ, ಆದ್ರೆ ಇಷ್ಟೆಲ್ಲ ಬರುತ್ತೆ ಅಂತ ಸಮಾಧಾನ ಇದೆಯಲ್ಲ? ಇನ್ನು ಸಮಾಧಾನ ಇದೆ. ಐ ಆಮ್ ಹ್ಯಾಪಿ. ಬಟ್ ಇನ್ನೂ ಬರ್ಬೇಕಿತ್ತು. ಇಲ್ಲ, ನನಗೆ ಶಾಕ್ ಆಗ್ಬಿಡ್ತಾ ಇತ್ತು, ಹೆಣ್ಣು ಮಕ್ಳೇ ಹಿಂಗೆ. ಓಕೆ, ನಂಗೆ ಒಂದು ಲಾಸ್ಟ್ ಡೌಟ್ ಇದೆ ಆಯ್ತಾ. ನೀವು ನಿಮ್ಮ ಅಕ್ಕಪಕ್ಕ ಕುತ್ಕೊಂಡಿರೋರ್ಗೆ ಯಾರಿಗಾದ್ರೂ ತೋರಿಸಿದ್ರಾ ಎಕ್ಸಾಮ್ ಅಲ್ಲಿ? ಅದೆಲ್ಲ ಮಾಡ್ಬೇಕು, ನಾವೇ ಬರ್ದ್ಬಿಟ್ಟು ಸೆಲ್ಫಿಶ್ ಆಗೋದೆಲ್ಲ ಬೇಡ. ಸೀರಿಯಸ್ ಆಗಿ ತೋರಿಸಿದ್ರಾ? ತೋರಿಸಿದೀನಿ. ಸೂಪರ್ ರೀ ನೀವು. ನನ್ಗೂ ಯಾರು ಹೆಲ್ಪ್ ಮಾಡ್ಬೇಕಲ್ವಾ? ಓ ಹಂಗೆ, ಯಾರು ಹೆಲ್ಪ್ ಮಾಡಿಲ್ಲಲ್ಲ ನಿಮ್ಗೆ? ಮಾಡಿದ್ದಾರೆ, ಅದಕ್ಕೆ 96 ಬಂದಿರೋದು. ಇಲ್ಲ ಎಷ್ಟಂತ ಹೆಲ್ಪ್ ಮಾಡಕ್ಕಾಗುತ್ತೆ? ಅವರು ಜಸ್ಟ್ 1-2 ಮಾರ್ಕ್ಸ್ ಮಾಡ್ಬೋದು. ನನ್ನ ಕೈಲಾದಷ್ಟು ನಾನು ತೋರಿಸಿದೀನಿ. ನೀವು ನಮ್ಮ ಸಬ್ಸ್ಕ್ರೈಬರಾ? ಅದಕ್ಕೆ ಗೈಸ್ ಈ ತರ ಒಳ್ಳೆ ಬುದ್ಧಿ, ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಒಳ್ಳೆ ಬುದ್ಧಿ. ಬರೀ ಇಂಥದೆಯಾ? ಗುಡ್ ಮೆಮೊರೀಸ್ ಅಂದ್ರೆ ಹಾನೆಸ್ಟ್ಲಿ ಲವಿಂಗ್ ದ ಪರ್ಸನ್ ಅಂಡ್ ಮ್ಯಾರಿಂಗ್ ದ ಪರ್ಸನ್. ಯಾರನ್ನ ಜಾಸ್ತಿ ಇಷ್ಟಪಡ್ತೀರೋ ಅವ್ರನ್ನೇ ಮದುವೆ ಆಗೋದು, ದಟ್ ಇಸ್ ಒನ್ ಆಫ್ ದ ಬೆಸ್ಟ್ ಮೆಮೊರಿ. ಮದುವೆ ಆಗಿದ್ದ ಟೈಮ್ ಇರುತ್ತಲ್ಲ, ಅದು ಲೈಫ್ ಲಾಂಗ್ ಚೆರಿಶ್ ಮಾಡ್ತೀರಾ ಅಂತ ಅನ್ಕೋತೀನಿ. ಬೇಜಾರಾದಾಗ ಅಂದಾಗ ಕೋಪ ಮಾಡ್ಕೊಂಡು ಅಪ್ಪಂಗೆ ಯಾವಾಗೋ ಏನೋ ಅಂದ್ಬಿಟ್ಟಿರ್ತೀನಿ. ಅವಾಗ ಅವ್ರು ವಾಪಸ್ಸು ಬಂದು ಬ್ರೋ ಏನಂದ್ರೆ ಒಂದೊಂದು ಟೈಮಲ್ಲಿ ಅಮ್ಮನ ಜೊತೆ ಒಂದು 2 ದಿನ ಮಾತಾಡೇ ಇಲ್ಲ. ಆಗುತ್ತೆ ಬ್ರೋ. ಎಷ್ಟೋ ಜನ ಒಪ್ಕೊಳಲ್ಲ. ನಾವು ಯಾರು ಪ್ರೀತಿ ಮಾಡ್ತಾ ಇರೋ ಹುಡುಗಿಗಾಗ್ಲಿ, ಇಲ್ಲಾಂದ್ರೆ ಯಾರ ಮೇಲಾದ್ರು ಒಂದ್ ಸ್ವಲ್ಪ ಪ್ರೀತಿ ಇದ್ರೆ ಅವ್ರಿಗೆ ಬೇಕಾದ್ರೆ ಸಾರಿ ಕೇಳ್ಬಿಟ್ಟಿರ್ತೀವಿ. ನಾವು ಮಾಡದೇ ಇರೋ ತಪ್ಪಗೂ ಹೋಗ್ಬಿಟ್ಟು ಸಾರಿ ಹೇಳಿರ್ತೀವಿ. ಅಪ್ಪ ಅಮ್ಮನ ಹತ್ರ ಸಾಕ್ಬಿಟ್ಟಿರ್ತಾರಲ್ಲ, ಅದಕ್ಕೋಸ್ಕರ ಅಪ್ಪ ಅಮ್ಮ ನಮ್ಮ ಅಪ್ಪ ಅಮ್ಮನೇ ಆಗಿದ್ರು, ನಮ್ದೇ ತಪ್ಪು ನಾವು ಸಾರಿ ಕೇಳಿರಲ್ಲ. ಕಡಿಬಾರ್ದಾಯಿತ್ತು ಅಂತ ಅನ್ಕೋತೀನಿ. ನಮ್ಮ ಅಪ್ಪನ ಸಾವದು ಅದು ಇರ್ಲಿಲ್ಲ ಅಂದ್ರೆ ನನ್ನ ಲೈಫ್ ತುಂಬಾ ಚೆನ್ನಾಗಿರ್ತಿತ್ತು. ನನ್ಗೆ ನೀವು ಹೇಳಿದ ಎರಡರಲ್ಲೂ ಒಂದೇ ಕಡೆ ಆನ್ಸರ್ ಸಿಗುತ್ತೆ. ಒಂದು, ನಮ್ಮ ಅಪ್ಪ ಇದ್ರೆ ನಾನು ಹ್ಯಾಪಿಯಾಗೂ ಕೂಡ ಇರ್ತಿದ್ದೆ. 1.5 ವರ್ಷ ಇರ್ಬೇಕಾದ್ರೆ ನಮ್ಮ ಅಪ್ಪ ತೀರೋಗಿದ್ದು. ನಿಜ ಹೇಳ ಬ್ರೋ, 1.5 ವರ್ಷದಿಂದ ಇಷ್ಟು ದೊಡ್ಡವರೆಗೂ ನಿಮ್ಮ ಅಮ್ಮ ಸಾಕಿದಾರಲ್ಲ, ನಿಮ್ಮ ಅಮ್ಮ ಆಕ್ಚುಲಿ ಗ್ರೇಟ್ ಬ್ರೋ. ನಿಜ ಬ್ರೋ, ಗ್ರೇಟ್. ನಾನು ಸೀರಿಯಸ್. ನಮ್ಮ ಅಮ್ಮಂಗೆ ನಾವು ಬೇರೆ ಟೈಮಲ್ಲೆಲ್ಲ ನಮ್ಮಮ್ಮ ಹಿಂಗ್ ಮಾಡ್ತಾರೆ, ನಮ್ಮಮ್ಮ ಹಂಗ್ ಮಾಡ್ತಾರೆ, ನಾವು ಒಂದು ಲೈಫ್ ಸೆಟಲ್ ಮಾಡಿಲ್ಲ, ನಾವು ಇನ್ನ ಮಿಡಲ್ ಕ್ಲಾಸ್ ಜೀವನದಲ್ಲೇ ಇದೀವಿ, ನಾವು ಬೇರೆಯವ್ರ ಹೋಟೆಲ್ ಹೋಗಿ ಹುಟ್ಟಿದ್ರೆ, ಶ್ರೀಮಂತರ ಹೋಟೆಲಾರು ಹುಟ್ಟಿದ್ರೆ ನಾವು ಹಿಂಗೆ ಇರ್ತಾ ಇರಲಿಲ್ಲ ಅಂತೆಲ್ಲ ಅನ್ಕೋತಿದ್ದೆ. ನಾವು ಇಲ್ಲಿ ಗಂಟ ಬರಕ್ ಕಾರಣ ನಮ್ಮಮ್ಮ ಎಷ್ಟು ಎಫರ್ಟ್ ಹಾಕಿರ್ತಾರೆ. ಇವತ್ತವರೆಗೂ ಬ್ರೋ 25 years ಇಂದ ದುಡಿತಿದ್ದಾರೆ ನಮಗೋಸ್ಕರ. ಇವಾಗಲೂ ಕೂಡ ಕಂಟಿನ್ಯೂಸ್ ಆಗಿ ದುಡಿತಿದ್ದಾರೆ. ಅವ್ರು ಕೇಳೋದೊಂದೇ, ನಿಮ್ನ ನಾನು ಸೆಟಲ್ ಮಾಡ್ಬಿಟ್ಟು ನಾನು ಬೇಕಾದ್ರೆ ಹೋಯ್ತೀನಿ. ನಾನು ಹಂಗೆ, ನಾನು ಕೆಲಸ ಬೇಕಾ ಬಿಡಕ್ಕೂ ರೆಡಿ, ನಾನು ಹೋಗಕ್ಕೂ ರೆಡಿ, ನಿಮ್ನ ಸೆಟಲ್ ಮಾಡೋ ಗಂಟ ನನ್ನ ಜೀವ ಬದುಕಿದ್ರೆ ಸಾಕು ಅಂತಾರೆ. ಆ ಥರ ಹೇಳೋರು ಇನ್ಯಾರು ಸಿಗ್ತಾರೆ ಹೇಳಿ ಬ್ರೋ? ಕೈಂಡ್ ರಿಕ್ವೆಸ್ಟ್ ನನ್ನ ಕಡೆಯಿಂದ, ಜೀವನದಲ್ಲಿ ಇವ್ರನ್ನ ಎಷ್ಟು ಪ್ರೀತಿಸಿ, ಇವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಿರೋ ಅಷ್ಟೇ ಚೆನ್ನಾಗಿ ನೀವು ಅಮ್ಮನ ನೋಡ್ಕೊಂಡ್ಬಿಡಿ. 100%. ತಾಯಿನೇ ಎಲ್ಲ ಬದಲಾಗೋದಿಲ್ಲ, ಯುಗ ಉರುಳಿ ಕಳೆದೋದರು. ಮೇ ಬಿ ನನಗೆ ಆಸ್ ಅ ಮೆಡಿಕಲ್ ಸ್ಟೂಡೆಂಟ್ ಎರಡಿಗೂ ಒಂದೇ ಇನ್ಸಿಡೆಂಟ್ ತುಂಬ ಖುಷಿಯಾಗಿದ್ದು, ಪೇರೆಂಟ್ಸ್ನ ಪ್ರೌಡ್ ಫೀಲ್ ಮಾಡಿಸಿದ್ದು. ಒಂದು, ನಾನು ಗೌರ್ಮೆಂಟ್ ಮೆಡಿಕಲ್ ಸೀಟ್ ತೊಗೊಂಡಾಗ. ಸೊ ಆ್ಯಂಡ್ ಅದೇ ವಿಷಯಕ್ಕೆ ಲೈಕ್ ಒಂಥರ ರಿಗ್ರೆಟ್ ಆಗೋದು, ಲೈಕ್ ಇದು ಬೇಕಿತ್ತ ನನಗೆ, ಇಂಜಿನಿಯರಿಂಗ್ ಹೋಗಿದ್ರೆ ಇಷ್ಟೊತ್ತಿಗೆ ಪ್ಲೇಸ್ಮೆಂಟ್ ಆಗಿ ಕೆಲ್ಸಕ್ಕೆ ಹೋಗ್ಕೊಂಡು ಇನ್ನು 2 ವರ್ಷಕ್ಕೆ ಆರಾಮಾಗಿ ಸೆಟ್ಲ್ ಆಗ್ಬೋದಿತ್ತಲ್ಲ ಅಂತ ರಿಗ್ರೆಟು ಇದೆ. ಖುಷಿ ಕೊಡೋ ಅಂತ ವಿಷಯ ಅದು ಇದೆ, ಯಾಕೆ ಈ ಡಿಗ್ರಿಗೆ ಬಂದೆ ಅಂತ. ಓಕೆ, ಫಾರ್ ದಿಸ್ ಐ ವಾಂಟ್ ಟು ಆಡ್ ಒನ್ ಥಿಂಗ್ ಬ್ರೋ. ಜೀವನದಲ್ಲಿ ನಾವು ದೇವ್ರನ್ನ ಬರೀ ದೇವ್ರು ಅಂತ ಹೇಳ್ತೀವಿ, ಯಾರನ್ನೂ ದೇವ್ರಿಗೆ ಹೋಲ್ಸಲ್ಲ. ಅಲ್ಲೇ ಅಂಟಿಲ್ಲ ಅವ್ರು ಏನೋ ಸತ್ರು, ಜಾಸ್ತಿ ಹೆಲ್ಪ್ ಮಾಡಿದ್ರು ಆ ಥರ ಅಂತ ಹೇಳಿ. ಡೇ ಟು ಡೇ ಲೈಫಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ದೇವರಷ್ಟೇ ಪೂಜಿಸ್ತೀವಿ, ಇಲ್ಲ ಗೌರವದಿಂದ ನೋಡ್ತೀವಿ, ಗೌರವ ಕೊಡ್ತೀವಿ ಅಂತಾನೆ ಅದು ಡಾಕ್ಟರ್ಗಳಿಗೆ ಮಾತ್ರ. ಎವ್ರಿಬಡಿ ಕಾಂಟ್ ಬಿ ಅ ಡಾಕ್ಟರ್. ನನಗೆ ಎಲ್ಲಾ ಪ್ರೊಫೆಷನ್ ರೆಸ್ಪೆಕ್ಟ್ ಮಾಡ್ತೀನಿ, ಬಟ್ ಐ ಹ್ಯಾವ್ ಎ ಹ್ಯೂಜ್ ರೆಸ್ಪೆಕ್ಟ್ ಆನ್ ಡಾಕ್ಟರ್ಸ್. ಒಂದು ಜೀವನ ಉಳಿಸ್ಬೋದು ಅನ್ನೋದಾದ್ರೆ ಅದು ಡಾಕ್ಟರ್ ಕೈಲಿ ಮಾತ್ರ. ಐ ಆಮ್ ವೆರಿ ಗ್ರೇಟ್ಫುಲ್. ನಾನು ಇವಾಗ ಆ ಡಿಗ್ರಿ ಮಾಡ್ತಾ ಇದ್ದೀನಿ, ಐ ಆಮ್ ಬಿಕಮಿಂಗ್ ಅ ಡಾಕ್ಟರ್. ಇವತ್ತಿನ ದಯವಿಟ್ಟು ರಿಗ್ರೆಟ್ ಆಗಬೇಡಿ. ಇವಾಗ ಏನು ವರಿ ಇಲ್ಲ. ಲೈಕ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಅನ್ನಿಸ್ತಿತ್ತು, ಬಟ್ ಇವಾಗ ಐ ಆಮ್ ಸ್ಟಾರ್ಟಿಂಗ್ ಎಂಜಾಯಿಂಗ್ ಮೈ ಓನ್ ಲೈಫ್, ಮೈ ಓನ್ ಕಂಪನಿ ಅಷ್ಟೇ. ನಾನು ಯಾರನ್ನ ಇಷ್ಟಪಟ್ಟೆ ಅವ್ರನ್ನ ಮದ್ವೆ ಆದೆ, ಅವ್ರ ಜೊತೆ ನಾನು ಹೇಗ್ ಬಾಳ್ಬೇಕು ಅಂತ ಅನ್ಕೊಂಡಿದ್ದೀನಲ್ಲ, ಆ ರೀತಿ ನಾವಿಬ್ರು ಬಾಳ್ತಿದ್ದೀವಿ. ಗಾಡ್ ಬ್ಲೆಸ್. ನಾನು ಅದರ ಹತ್ರ ಬೇಡ್ಕೋತೀನಿ, ನೀವು ಹಂಗೆ ಖುಷಿ ಅಂತ ಇರಿ. ಥ್ಯಾಂಕ್ ಯು. ನಿಮಗೂ ಬೇಕಂಗ್ ಗರ್ಲ್ ಫ್ರೆಂಡ್ ಸಿಗ್ಲಿ, ನಿಮಗೂ ಬೇಕಂಗ್ ಗರ್ಲ್ ಫ್ರೆಂಡ್ ಸಿಗ್ಲಿ. ಥ್ಯಾಂಕ್ ಯು. 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 ಥ್ಯಾಂಕ್ ಯು.
ಇವಾಗ ಬೇಜಾರಾಗೋಯ್ತು ಮಾಮ. ಬಂದಾಗ ಇವ್ರು ಹೇಳ್ತಾ ಇದ್ರು ಇಲ್ಲಿ ಅವ್ರು ಇಲ್ಲೇ ಮಾಡ್ತಿರ್ತಾರೆ ಅಂತ ಅಂದ್ಲು. ಅಂದ್ರೆ ನೋಡು ನಿಲ್ಲಿಸ್ತೀನಿ ಅಂದೆ. ಇವಾಗ ಹಿಂಗ್ ಹೋಗೋವಾಗ ಇಲ್ಲೇ ಇರು ಬಂದ್ರು ವಾಪಸ್. ನಾವು ನೀವು ಬ್ಲಾಗ್ ಹಾಕಿದ್ರು ಒಂದಿನನೂ ಮಿಸ್ ಮಾಡಲ್ಲ. ಇರೋದು ಮಹಾರಾಷ್ಟ್ರ ಪುಣೆನಲ್ಲಿ. ಪುಣೆ. ಒನ್ ಡೇನು ಮಿಸ್ ಮಾಡಲ್ಲ ನಿಮ್ದು. ನಾನು ಅಲ್ಲಿ ಹೋದಾಗ್ಲೂ ನಿಮ್ದೇ ವಿಡಿಯೋಸ್ ನೋಡಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಜ ಥ್ಯಾಂಕ್ ಯು ಸೋ ಮಚ್ ಫಾರ್ ಸೋ ಮಚ್ ಆಫ್ ಲವ್ ಅಂಡ್ ಸಪೋರ್ಟ್. ನೀವು ಜೀವನದಲ್ಲಿ ಖುಷಿಯಿಂದ ಇರಿ. ಯಾರಾದ್ರೂ ಇಷ್ಟಪಟ್ಟವ್ರನ್ನ ಮದುವೆ ಆದವ್ರನ್ನ ನೋಡಕ್ ನಂಗೆ ಸಿಕ್ಕಾಪಟ್ಟೆ ಖುಷಿ. ನಾನು ಹೌದು. ಓಕೆ ಥ್ಯಾಂಕ್ ಯು ಸೋ ಮಚ್. ಯಾ ಶೋರ್. ನೋಡಿದ್ರಲ್ಲ ನಮ್ಮ ಜನ ಹೇಗೆಲ್ಲ ಮಾತಾಡಿದ್ರು ಅಂತ ಹೇಳಿ. ಈಗ ನನ್ನ ಸರತಿ. ನಾನು ಜೀವನದಲ್ಲಿ ಯಾರಿಗಾದ್ರು ಒಬ್ಬರಿಗೆ ಥ್ಯಾಂಕ್ ಯುನ ಹೇಳಬೇಕು ಅಂದರೆ ಅದು ಖಂಡಿತ ನನ್ನ ತಂದೆ ತಾಯಿಗೆ. ಈ ಭೂಮಿಗೆ ನನ್ನ ತಂದಿದ್ದಕ್ಕೆ, ಚಿಕ್ಕ ಜೀವನ ಇಷ್ಟು ದೊಡ್ಡದಾಗಿ ಬೆಳೆಸಿದ್ದಕ್ಕೆ, ಇವತ್ತು ನಾನು ಇಷ್ಟು ಕಾನ್ಫಿಡೆಂಟಾಗಿ ನಿಂತು ಮಾತಾಡೋದಕ್ಕೆ ಪೂರ್ತಿಯಾಗಿ ನನ್ನ ಬೆನ್ನಿಂದ ನಿಂತಿರೋ ನನ್ನ ತಂದೆ ತಾಯಿಗೆ ನಾನು ಥ್ಯಾಂಕ್ಸ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಾರಿ, ಡೆಫಿನೆಟಾಗಿ ನಾನು ಒಬ್ಬ ಮನುಷ್ಯನೇ, ಎಷ್ಟೊಂದು ತಪ್ಪುಗಳನ್ನ ಮಾಡಿರ್ತೀನಿ. ನನ್ನಿಂದ ಯಾರಿಗಾದ್ರೂ ತೊಂದರೆ ಆಗಿದ್ರೆ ಇಲ್ಲ ನೋವಾಗಿದ್ರೆ ಅವ್ರಿಗೆ ಈ ಮುಖಾಂತರ ಸಾರಿನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ಲವ್ ಯುನ ಹೇಳಬೇಕು ಅಂತ ಅಂದರೆ ಅದು ನಿಮ್ಗಳಿಗೆ. ಯಾರು ನನ್ನ ಇಷ್ಟು ದಿನ ಸಪೋರ್ಟ್ ಮಾಡಿಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿಕೊಂಡು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ ಕೂಡಲೇ ನೋಡ್ತಿರೋ ಅವ್ರಿಗೆ ನನ್ನ ಕಡೆಯಿಂದ ಬಿಗ್ ಲವ್ ಯು. ಸೊ ಹೋಪ್ ನಿಮ್ಮ ವಿಡಿಯೋ ಇಷ್ಟ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನೀವು ಯಾರಿಗೆ ಸಾರಿ, ಲವ್ ಯು, ಥ್ಯಾಂಕ್ ಯುನ ಹೇಳಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್ಗಳನ್ನ ಓದೋದಕ್ಕೆ ನಾನು ಕಾಯ್ತಾ ಇರ್ತೀನಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊಳ್ತಾ ಇರಿ. ಬಾಯ್. ದುಃಖಕ್ಕೆ ಮೂಲ ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.